ಅದಕ್ಕೂ ಮುಂಚಿತವಾಗಿಯೇ ನೋಂದಣಿ ಕೇಂದ್ರ ಆರಂಭವಾಗಿತ್ತು ನಾಗಮಂಗಲದಲ್ಲಿ. ರಾಗಿ ಇನ್ನೂ ಕಟಾವೇ ಆಗಿಲ್ಲ. ರೈತರಿಗೆ ರಾಗಿ ನಮ್ಮ ಕೈ ತಲುಪ್ತೇನೆ ಅಂತ ನಿರೀಕ್ಷಣೆ ಇದ್ದ ಟೈಮಲ್ಲೇ ಖರೀದಿ ಕೇಂದ್ರ ನೋಂದಣಿ ಕೇಂದ್ರ ಆರಂಭವಾಗಿತ್ತು. ಅದು ರಾಗಿ ಕಟಾವಾಗೋರಿಗೆ ನೋಂದಣಿ ಮುಕ್ತಾಯಗೊಳಿಸಿದ್ದಾರೆ. ನಮ್ಮ ರೈತರುಗಳು ಏನು ರಾಗಿನ ಬೆಳೆದಿದ್ರು ಅವರು ಕಟಾವು ಮಾಡಿ ಆ ರಾಗಿ ಎಷ್ಟು ತಲುಪುತ್ತೆ ಅನ್ನೋದೇ ಗೊತ್ತಿರೋ ನಿರೀಕ್ಷೆ ಇಲ್ಲ, ಅದಕ್ಕೆ ಮುಂಚೆನೇ ನೋಂದಣಿನ ಕ್ಲೋಸ್ ಮಾಡಿದ್ದಾರೆ. ಅದು ಸರ್ಕಾರ ಕೂಡಲೇ ಉಳಿದ ರೈತರುಗಳಿಗೆ ನೋಂದಣಿ ಪ್ರಕ್ರಿಯೆ ಆರಂಭ ಮಾಡಬೇಕು, ಜೊತೆ ಖರೀದಿ ಕೇಂದ್ರವನ್ನು ಸಹಿತ ಆರಂಭ ಮಾಡಬೇಕು ಅಂತ ಹೇಳಿದ ಮೂಲಕ ತಿಳಿಸ್ತಾ ಇದ್ದೀವಿ. ಜೊತೆಗೆ ಎರಡನೇದಾಗಿ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡರೂ ಜೊತೆಗೆ ಕುಸುಮಾ ಬಿ ಯೋಜನೆ ಅಂತೇಳಿ ಸೋಲಾರ್ ಪಂಪ್ ಸೆಟ್ ಏನು ಕೊಡ್ತಾ ಇದೆ ಸರ್ಕಾರದಿಂದ 80% ಸಬ್ಸಿಡಿ, 80% ಸಬ್ಸಿಡಿ ಏನು ಕೊಡ್ತಾ ಇದೆ ಸರ್ಕಾರ. ಕುಸುಮಾ ಬಿ ಯೋಜನೆ ಅಂತ ಹೇಳಿಬಿಟ್ಟು ಇದು ಸರ್ಕಾರದಲ್ಲಿ ನಮ್ಮ ಅವ್ರಿಗೆ AEE ಅವರ ಗಮನಕ್ಕೆ ನಾವು ತಗೊಂಡ್ಬಂದ್ರೆ, ಸರ್ ಇದು ಮಾಧ್ಯಮ ನಮಗೆ ಅದು ಅವರ ನಡುವೆ ನಮ್ಮ ನಡುವೆ ಯಾವುದೇ ರೀತಿ ಒಂದು ವೆಂಡರ್ಗಳ ನಡುವೆ ಯಾವುದೋ ಒಂದು ಮೀಟಿಂಗ್ ಕರೆಯೋದಿಲ್ಲ, ಜೊತೆಗೆ ಅವರು ಕೊಟೇಶನ್ ಕೊಡಕ್ಕೆ ರೆಡಿ ಇಲ್ಲ ವೆಂಡರ್ಗಳು. ನಮಗೆ ರೈತರುಗಳಿಗೆ ಅದರಲ್ಲಿ ಏನೇನು ಕೊಡ್ತಾ ಇದ್ದಾರೆ, ಏನೇನು ತಲುಪ್ತಾ ಇದೆ ನಮಗೆ ಅನ್ನೋದು ಯಾವುದೇ ರೀತಿ ಮಾಹಿತಿ ಇಲ್ಲ. ಜೊತೆಗೆ KEB ಅವ್ರನ್ನ ನಾವೇನಾರ ಕೇಳಿದ್ರೆ ನಾವು ಕ್ರೆಡಲ್ ಅವರು ಮತ್ತೆ ತೀರ್ಮಾನ ಆಗಿರೋದು ನಮಗೂ ಅದಕ್ಕೂ ಕ್ರೆಡಲ್ ಅವರು ವೆಂಡರ್ ಅವರು ತೀರ್ಮಾನ ಆಗಿರೋದು ನಮಗೂ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಸಬೂರು ಹೇಳ್ತಾ ಇದ್ದಾರೆ. ನಾವು ಆಲ್ರೆಡಿ ಮೀಟ್ ಮಾಡಿ ಒಂದು ಮೀಟಿಂಗ್ ಅರೇಂಜ್ ಮಾಡೋಕ್ಕೂ ಹೇಳಿದ್ವಿ. ರೈತರು ಮತ್ತೆ ವೆಂಡರ್ಗಳ ನಡುವೆ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಏನೇನು ಕೊಡ್ತಾ ಇದ್ದಾರೆ ರೈತರಿಗೆ, ಏನೇನು ಸಿಗ್ತಾ ಇದೆ. ನಾವಿವಾಗ ಅವ್ರಿಗೆ ವೆಂಡರ್ಗಳು ನಾವು ಅರ್ಜಿ ಹಾಕಿರೋನ್ನ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ 300 ಅಡಿಗೆ ಅಸ್ಥಿ ಪೈಪ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. GA ಪೈಪ್ ಆಗಿರ್ಬೋದು, ಕಾಲಂ ಪೈಪ್ ಆಗಿರೋದು ಯಾವುದೋ ಅಸ್ಥಿ ಪೈಪ್ ಅಂದ್ರೆ ರೋಲ್ ಪೈಪ್ ಕೊಡ್ತಾ ಇದೀವಿ. ನಮ್ಮಲ್ಲಿ ಬೋರ್ಡ್ ರಸ್ ಎಚ್ಚೆತ್ತವಾಗಿರೋದ್ರಿಂದ ನಾಗಮಂಗಲ ತಾಲೂಕಲ್ಲಿ ಅಟ್ಲೀಸ್ಟ್ ಅದು ಯಾವ್ದಾದ್ರು ಬೋರ್ಡ್ ರಸಿ ತಗಲ ಹಾಕೊಂಡ್ರೆ ಕಿತ್ಕೊಂಡು ಬೀಳೋ ಚಾನ್ಸಸ್ ಇದೆ. ಬೋರ್ನೇ ಕಳ್ಕೋಬೇಕಾಗ್ತಕ್ಕಂಥ ಪರಿಸ್ಥಿತಿ ರೈತರದ್ದು ಆಗ್ತಾ ಇದೆ. ಜೊತೆಗೆ ಅವರಲ್ಲಿ ಸೋಲಾರ್ ಪಂಪ್ ಸೆಟ್ನ ಇಲ್ಲಿ ಯಾರು ರಿಪೇರಿ ಮಾಡೋದು ಯಾರು ಇಲ್ಲ. ಅವ್ರು ಇಲ್ಲಿ ಯಾವುದೇ ರೀತಿ ಒಂದು ಶಾಪ್ಗಳಿಟ್ಟು ಒಂದು ಅಲ್ಲಿ ಅರ್ಜೆಂಟ್ಗೆ ಮಾಡ್ತಕ್ಕಂಥ ಬೆಳೆಗಳು ಕಳ್ಕೊಳ್ಳೋ ಪರಿಸ್ಥಿತಿ ರೈತರಲ್ಲಿ ಆಗುತ್ತೆ. ಈಗ ಅರ್ಜೆಂಟ್ಗೆ ನಾವು ರಿಪೇರಿ ಮಾಡ್ಸಕ್ಕೆ ಯಾರ ಕೈಯಿಂದಲೂ ಆಗಲ್ಲ. 15 ದಿವಸ ಆಗ್ಬೋದು, ಇಲ್ಲ ತಿಂಗಳೇ ಆಗ್ಬೋದು. ಅಷ್ಟರಿಂದ ನಮ್ಮ ಬೆಳೆ ಏನು ಪರಿಸ್ಥಿತಿ ಇಲ್ಲ. ಏನೇನು ಕೊಡ್ತಾ ಇದ್ದೀರಾ ಸೋಲಾರ್ಗೆ? 80,000 ರೈತರ ಹತ್ರ ಕಟ್ಸ್ಕೊಂಡು 80,000ಕ್ಕೆ ಪೈಪು ಮತ್ತು KEB ಲೈನ್ ವೈರು ಮತ್ತೆ ಪೈಪು ಮೋಟ್ರು ನಮ್ಮ ದುಡ್ಡಿಗೆ ಬರ್ತಾ ಇದೆ. ಬರೀ ಪ್ಯಾನಲ್ಗೆ 3 ಲಕ್ಷ ಚಿಲ್ಲರೆ, 3,20,000ನ ಯಾಕೆ ಮಾಹಿತಿ ಕೊಡ್ತಾ ಇಲ್ಲ ಅನ್ನೋದು ಸರ್ಕಾರಕ್ಕೆ ಇಲ್ಲ. ಏನಾದ್ರು ಮಾಹಿತಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಒಂದು ಹೋರಾಟನ ಹಮ್ಮಿಕೋಬೇಕು ಅಂತ ಒಂದು ನಿರ್ಧಾರವನ್ನು ಸಹಿತ ಮಾಡಿದ್ದೀವಿ. ಜೊತೆಗೆ ನಮ್ಮ ತಾಲೂಕಾಗಿ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ಕಾರದಿಂದ ನಾವು ಕೆಲವ್ರನ್ನೆಲ್ಲ ಸುಮಾರು ರೈತರುಗಳು ನಮ್ಮಲ್ಲಿ ಕೇಳ್ತಾ ಇದ್ದೀವಿ. ಯಾವುದೋ ಒಂದು ಸಣ್ಣ ಪುಟ್ಟ ಅಂಗಡಿಗೆ GST ಮಾಡ್ಕೊಂಡಿದ್ದಾರೆ. ಒಂದು ಟೀ ಅಂಗಡಿ ಆಗಿರ್ಬೋದು, ಒಂದು ರಸ್ತೆ ಬದಿ ಅಂಗಡಿಗೆ ಒಂದು GST ಮಾಡ್ಕೊಂಡಿದ್ದಾರೆ. GSTನ ಮುಂದಿಟ್ಕೊಂಡು ಅವರ ರೇಷನ್ ಕಾರ್ಡ್ ರದ್ದುಪಡಿಸಿದ್ದಾರೆ. ಇದು ಸಾಮಾನ್ಯ ಬಡವರಲ್ಲಿ ಟ್ರಾನ್ಸಾಕ್ಷನ್ 1,50,000 ಟ್ರಾನ್ಸಾಕ್ಷನ್ ಆಗೋಗಿದೆ. ಈ ಪ್ರತಿಯೊಬ್ಬರು ಸಂಘ ಸಂಸ್ಥೆಗಳಲ್ಲಿರ್ತಕ್ಕಂಥವ್ರು 2 ಲಕ್ಷ 3 ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ. ಇದನ್ನ ಕೂಡಲೇ ಎಚ್ಚರಿಕೊಂಡು ಕರೆಕ್ಟ್ ಪರಿಶೀಲನೆ ಮಾಡಿ ಅಂತವ್ರಿಗೆ ಒಂದು ನ್ಯಾಯ ಒದಗಿಸ್ಕೊಳ್ಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ವಿ. ಜೊತೆಗೆ ಸರ್ಕಾರದಲ್ಲಿ KEB ಡಿಪಾರ್ಟ್ಮೆಂಟ್ ಅಲ್ಲಿ ಏನೀಗ TC ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ ರೈತರಿಗೆ. ಅದಕ್ಕೆ ಸಂಬಂಧಪಟ್ಟಾಗೆ ಲೈನ್ ಆಗಿರ್ಬೋದು, ಕಂಬಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಾಗೆ ರೈತರೇ ಬಳಸಬೇಕು ಅಂತ ಹೇಳ್ತಾ ಇದೆ. ಬರೀ TC ಒಂದು ಕೊಟ್ರೆ ಲೈನ್ ಬರ್ಸೋಕೆ ಸುಮಾರು 1.5 ಲಕ್ಷ 2 ಲಕ್ಷ ರೂಪಾಯಿ ಆಗ್ತಾ ಇದೆ. ಇದು ರೈತರಿಗೆ ತುಂಬಾ ಹೊರೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಲೈನ್ ಸಹಿತ ಅದಕ್ಕೆ ಸಂಬಂಧಪಟ್ಟ ಏನೋ ಅದ್ರ ಐಟಮ್ಗಳಿಗೆ ಸಂಬಂಧಪಟ್ಟ ಏನಿದೆ ಅದು ಸರ್ಕಾರನೇ ಬಳಸಬೇಕು. ಆ ನಿಟ್ಟಿನಲ್ಲಿ ರೈತರುಗಳು ಬೆಳೆಯೋದೇ ಕಷ್ಟ ಆಗಿದೆ. ನಾವು ಯಾಕೆಂದ್ರೆ ಈಗ ದೇಶದ ಜನಗಳಿಗೆ ನಾವು ಬೆಳೆ ಬೆಳ್ಕೊಡೋದೇ ಕಷ್ಟ ಆಗಿರೋ ಸಂದರ್ಭದಲ್ಲಿ ಇವರು ಆ ಖರ್ಚುನ ಸಹಿತ ರೈತರು ತಗೊಳ್ಳೋದು ಸರಿಯಲ್ಲ ಅಂತ ಅನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಅದನ್ನು ಕೂಡ ಎಚ್ಚೆತ್ತುಕೊಂಡು ಅದನ್ನು ಸಹಿತ ಸರಿಪಡಿಸಿ ರೈತರಿಗೆ ಅನುಕೂಲ ಆಗಬೇಕು ಒಂದು ಮಾಡ್ಕೊಡ್ಬೇಕು ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿ ಕರೀತಾ ಇದ್ವಿ. ಸರ್ಕಾರ ಇದಕ್ಕೆ ಗಮನ ಹರಿಸಲಿಲ್ಲ, KEB ಡಿಪಾರ್ಟ್ಮೆಂಟ್ ಇದಕ್ಕೆ ಗಮನ ಹರಿಸಲಿಲ್ಲ ಅಂತ ಹೇಳಿದ್ರೆ ರೈತ ಸಂಘದಿಂದ ಒಂದು ಹೋರಾಟ ಹಮ್ಮಿಕೋಬೇಕು ಅಂತ ಈ ಮೂಲಕ ಒಂದು ತೀರ್ಮಾನ ತಗೋತಾ ಇದೆ.